ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದು ಆ್ಯಪಲ್ ಮತ್ತು ಕ್ಯಾರೆಟ್ ಪ್ಯೂರಿ ಮಾಡೋದು ಹೇಗೆ ಅಂತ. ನಾನಿಲ್ಲಿ ಸಣ್ಣದಾಗಿ ಆ್ಯಪಲ್ ಮತ್ತು ಕ್ಯಾರೆಟ್ನ ಹೆಚ್ಚಿಟ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ ಇದು. 6 months ಪ್ಲಸ್ ಬೇಬಿಗೆ 1 ಟೈಮ್ ಮೀಲ್ ಆಗಿ ನೀವು ಇದನ್ನು ಕೊಡ್ತಾ ಹೋಗ್ಬೋದು. ಸ್ಟೀಮ್ ಮಾಡೋದ್ರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಕ್ಯಾರೆಟ್ ಮತ್ತು ಆ್ಯಪಲಲ್ಲಿರೋದು ಹಾಗೆ ಪ್ರಿಸರ್ವ್ ಆಗಿರುತ್ತೆ. ಕಲರ್, ಟೆಕ್ಸ್ಚರ್ ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಆಮೇಲೆ ಫ್ಲೇವರ್ ಕೂಡ ಕ್ಯಾರೆಟಲ್ಲಿ, ಆ್ಯಪಲಲ್ಲಿ ಅದರದ್ದೇ ಆದ ಫ್ಲೇವರ್ ಕೂಡ ಇರುತ್ತೆ ಸ್ಟೀಮ್ ಮಾಡೋದ್ರಿಂದ. ನಾನಿಲ್ಲಿ ಯಾವುದೇ ಥರ ಸ್ಟೀಮರ್ ಯೂಸ್ ಮಾಡ್ತಾ ಇಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ಅ ಸ್ಟೀಮರ್, ವೆಜಿಟೇಬಲ್ ಸ್ಟೀಮರ್. ಇದು ಚೆನ್ನಾಗಿ ಸ್ಟೀಮ್ ಆಗಿದೆಯಾ, ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ. ನಂತರ ಅದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ 1 to 3 ಸ್ಪೂನ್ಸ್ ಇಲ್ಲ 4 to 5 ಸ್ಪೂನ್ಸ್ ಆದರೆ ಓಕೆ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಯೂರಿ ರೆಡಿ ಇದೆ. ಯು ಕ್ಯಾನ್ ಸರ್ವ್ ದಿಸ್ ಟು ಯೋರ್ ಬೇಬಿ. ಸೊ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಡೇಟ್ಸ್ ಪೌಡರ್ನ 1/2 ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಡೇಟ್ಸ್ ಪೌಡರ್ ಯಾವ ಥರ ಮಾಡೋದು ಅಂತ ನಾನು ಸದ್ಯದರಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದರ ಸಿಂಪಲ್ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.